ದಶಪರ್ಣಿ ಅರ್ಕನೂ ಅನ್ಬೋದು. ನೀವು ನಿಮ್ಮಲ್ಲಿ ಎಷ್ಟು ಪರ್ಣಿ ಸಿಗ್ತಾವೆ, ಎಲೆಗಳು ಸಿಗ್ತಾವೆ, ಶತಪರ್ಣಿ ಅರ್ಕನೂ ಅನ್ಬೋದು. 100 ಪ್ರಕಾರದ ಎಲೆಗಳು ಸಿಕ್ಕರೆ ದನಗಳು ತಿನ್ನಲಾರ್ದು ಯಾವ ಬೇಕಾದ ಎಲೆ ತಗೊಳ್ರಿ. ದನಗಳು ತಿನ್ನದಂತ ಯಾವುದೇ ಎಲೆ ಇದ್ರೂ ಪರವಾಗಿಲ್ಲ. ಇದು ಹೊಂಗೆ, ಇದು ಔಡ್ಲ, ಇದು ಬೇವು, ಮಾವು, ಇದು ವಾಟರ್ ಆ್ಯಪಲ್, ಇದು ಲಕ್ಕಿ, ಪೇರು, ಚಿಕ್ಕು, ಸೀತಾಫಲ, ಇವು ಯಾವ ಸಹ ನಿಮಗೆ ದನ ತಿನ್ನಂಗಿಲ್ಲ. ಈಗ ಸುತ್ತೂರು ಶ್ರೀ ಕ್ಷೇತ್ರದ ಜಗದ್ಗುರುಗಳಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಆಗಮಿಸಿರುತ್ತಾರೆ. ಅವರು ತುಂಬಾ ಈ ಒಂದು ಆಶೆಯಿಂದ ಈ ಒಂದು ಕಾರ್ಯಕ್ರಮನ ಇಲ್ಲೇ ಆಯೋಜನೆ ಮಾಡಬೇಕು ಅಂತ ವ್ಯವಸ್ಥಿತವಾಗಿ ನಿಮ್ಮೆಲ್ಲರೂ ಇವತ್ತು ಸೇರೋದಕ್ಕೆ ಮೂಲ ಅಂತಂದ್ರೆ ಶ್ರೀಗಳವರು ತುಂಬಾ ಅಚ್ಚುಕಟ್ಟಾಗಿ ನಡೀತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಜಿಲ್ಲೆಯ ನಾನಾ ಭಾಗಗಳಿಂದ ರೈತರು ಆಗಮಿಸಿ, ಪ್ರಗತಿಪರ ರೈತರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ಭಾಗವಹಿಸ್ತಾ ಇದ್ದಾರೆ, ಚಟುವಟಿಕೆಯಿಂದ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ಇದುವರೆಗೂ ಪ್ರಶ್ನೋತ್ತರ ಸಮಯ ಮುಗಿದಿದೆ. ಈಗ ಯಾವ್ಯಾವ ರೀತಿ ಕಷಾಯ ಹಾಗೂ ಲಘು ಪೋಷಕಾಂಶಗಳು, ಪೊಟ್ಯಾಶ್, ಇವೆಲ್ಲ ಒಂದು ಗೊಬ್ಬರಗಳಿಗೆ ಪರ್ಯಾಯವಾಗಿ ಏನೇನು ಮಾಡ್ಕೋಬಹುದು ಅನ್ನೋದನ್ನ ಪ್ರಾತ್ಯಕ್ಷಿಕೆ ಮೂಲಕ ಎಲ್ಲರೂ ತಿಳಿಸ್ಕೊಡ್ತಾ ಇದ್ದಾರೆ. ಅದನ್ನ ಈ ನಂತರದಲ್ಲಿ ಒಟ್ಟ ದನ ತಿನ್ಲಾರ್ದಂಥವು 10 ಪ್ರಕಾರದ ಸೊಪ್ಪುಗಳನ್ನ ನೀರೊಳಗೆ ಹಾಕಿ ಅಥವಾ ಗೋಮೂತ್ರದೊಳಗೆ ಹಾಕಿ ಒಂದು 10 ದಿವಸ ಇಡ್ರಿ. ಇಟ್ಟು ಆಗಿಂದ ಆಮೇಲೆ ನೀವು ಸ್ಪ್ರೇ ಮಾಡ್ಲಿಕ್ಕೆ ಅಡ್ಡಿಲ್ಲ. ಅದು ಅಲ್ಲದೆ ನಿಮಗೆ ತಕ್ಷಣ ರಿಸಲ್ಟ್ ಬೇಕಾಗಿತ್ತು ಅಂತಂದ್ರೆ ನೀರಿನಲ್ಲಿ ಹಾಕಿ ಕುದಿಸ್ಬೇಕು, ಬೇಯಿಸ್ಬೇಕು. ಚೆನ್ನಾಗಿ ನೀರಿನಲ್ಲಿ ಹಾಕಿ ಬೇಯಿಸಿ ಆ ನೀರನ್ನ ತಕ್ಷಣ ನೀವು ಅವತ್ತೇ ಸ್ಪ್ರೇ ಮಾಡಬಹುದು. ಅದೇ ರೀತಿ ಪೇಸ್ಟ್ ಅಂತ ಇರ್ತಾವಲ್ಲ ಅವು ಕಂಟ್ರೋಲ್ ಆಗ್ತವೆ. ಇದು ಪಂಪಿಗೆ ಅರ್ಧ ಲೀಟರ್ ಹಾಕ್ಬೋದು. ದ್ರಾಕ್ಷಿ ಒಳಗೆ ಡೌನಿ ವಿಲ್ಟ್ ಅಂತೇಳಿ ಜಾಸ್ತಿ ಇರ್ತಾವ. ಹಾಗಾಗಿ ನಿಮ್ಗೆ ಹಾಲು ಕಸದ್ ಹೇಳಿದ್ನಲ್ಲ, ಹಾಲು ಅಂದ್ರೆ ಕ್ಷೀರ ಪಳ್ಳಿ ರಸಾಯನ, ಅದು ಉತ್ಕೃಷ್ಟವಾಗಿ ಕೆಲಸ ಮಾಡ್ತದೆ. ಅದೇ ರೀತಿ ನೈಸರ್ಗಿಕವಾಗಿ ಕೆಲವೊಂದಿಷ್ಟು ಇದೆ ಅದ. ನೀವು ಅಲ್ಲಲ್ಲಿ ತೋಟದಲ್ಲಿ ಬೆಳೆಗಳಲ್ಲಿ ಅಲ್ಲಲ್ಲಿ ಒಂದು ಸ್ವಲ್ಪ ಸಾವಯವ ಬೆಲ್ಲ ಇಟ್ಟರು ಸಹ ಇರುವೆ ಜಾಸ್ತಿ ಬಂದು ಅಂತಂದ್ರೆ ಎಲೆ ರಸ ಹಿರುವ ಕೀಟಗಳು ಕಂಟ್ರೋಲ್ ಆಗ್ತಾವೆ, ಅದನ್ನು ತಿಂತಾವೆ. ಅದೇ ರೀತಿ ಅಲ್ಲೆಲ್ಲ ಚುರುಮುರು ಹೋಗಿದ್ರಿಂದ ಪಕ್ಷಿಗಳು ಬರ್ತಾವೆ, ಪಕ್ಷಿಗಳು ಬಂದು ಅದನ್ನು ತಿಂತಾವು. ಕಡಲೆಪುರಿ, ಹಾ, ಅದ್ರ ಜೊತೆಗೆ ಮತ್ತೆ ಈ ಕಡೆ ತೋಟ ಐತಿ ಅಂತಂದ್ರೆ ಈ ಗಾಳಿ ಈ ಕಡೆ ಬೀಸ್ತಿತ್ತು ಅಂತಂದ್ರೆ ಇಲ್ಲಿ ನಿಮ್ಮ ತೋಟದಲ್ಲಿರುವಂಥ ಬೇರೆ ಬೇರೆ ಪ್ರಕಾರದ ಕಸ ಕಡ್ಡಿ ಇರ್ತಾವೆ, ಹಸಿ ಕಸ, ಬೇರೆ ಬೇರೆ ಎಲೆಗಳಿರ್ತಾವೆ. ಒಂದು ಸ್ವಲ್ಪ ಬೆಂಕಿ ಕುಳ್ಳು ಬೆರಣಿ ಇರ್ತದಲ್ಲ, ಅದನ್ನು ಬೆಂಕಿ ಹತ್ಬೇಕು. ಅದ್ರ ಮೇಲೆ ಆ ಹಸಿ ಕಸ ಹೋಗೋದ್ರಿಂದ ಹೊಗೆ ಬರ್ತದೆ. ಆ ಹೊಗೆ ನಿಮ್ಮ ತೋಟದಲ್ಲಿ ಹೋಗ್ಬೇಕು. ಇದರಿಂದ ರಸ ಹೀರುವ ಕೀಟಗಳು ಸಹ ಕಂಟ್ರೋಲಿಗೆ ಬರ್ತಾವೆ. ಮತ್ತು ಬೆಳೆಗಳಲ್ಲಿ ಈ ಸಣ್ಣ ನಿಮ್ಮ ತರಕಾರಿ ಬೆಳೆಗಳು, ದ್ವಿದಳ ಧಾನ್ಯದ ಸಣ್ಣ ಬೆಳೆಗಳು, 3 ಅಡಿ ಕೆಳಗಿನ ಬೆಳೆಗಳಿದ್ದು ಅಂತಂದ್ರೆ ಅದ್ರಾಗ ಏಕದಳದ್ದು ಜೋಳ ಮತ್ತು ರಾಗಿ, ನವಣೆ, ಇಂಥವು ಗೋವಿನ ಜೋಳ, ಇಂಥ ಬೆಳೆಗಳು ಒಂದು 4-5 ಅಲ್ಲೆಲ್ಲ ಹಾಕಿದ್ರಿ ಅಂದ್ರೆ ಅವು ಪಕ್ಷಿಗಳು ಬಂದು ಕುಂದ್ರಾಕ ಅನುಕೂಲ ಆಗ್ತದೆ. ಪಕ್ಷಿಗಳು ಬಂದು ಕುಂತು ಕೆಳಗೆ ಕುಂದ್ರಂಗಿಲ್ಲ, ಯಾಕಂದ್ರೆ ಹಾವು ಇಂಥವೆಲ್ಲ ಅದನ್ನು ತಿಂತಾವ ಅಂತೇಳಿ ಭಯದಿಂದ ಮ್ಯಾಲೆ ಎಲ್ಲರ ಜಾಗ ಇರ್ತಾರೆ, ಬಂದು ಕುಂದಿರ್ತಾವೆ, ಹುಳ ನೋಡಿ ತಿಂದು ಆ ರೀತಿನೂ ಹೋಗ್ತಾವೆ. ಇದನ್ನು ಮಾಡೋದ್ರಿಂದ ಭಾರಿ ಅನುಕೂಲ. ಅದೇ ರೀತಿ ಹಲವಾರು 40-45 ಪ್ರಕಾರದ ಔಷಧಿಗಳದಾವು. ಸಮಯದ ಅಭಾವ ಕಾರಣ ಹೇಳೋದಾಗಿಲ್ಲ, ಇಲ್ಲಿವರೆಗೂ ಹೇಳಕ್ಕೆ ಅವಕಾಶ ಕೊಟ್ಟ. ಈಗ ಇಲ್ಲಿ ಬಂದಿರ್ತಕ್ಕಂಥ ಬಹುತೇಕರು ಒಂದು ಕಮರ್ಷಿಯಲ್ ಬೆಳೆಯಾಗಿ ಶುಂಠಿ ಬೆಳೀತಾ ಇದೀವಿ ನಾವೆಲ್ಲ. ಇಲ್ಲಿ ನಮ್ಮ ಭಾಗದಲ್ಲಿ ತುಂಬಾ ಶುಂಠಿ ಬೆಳೀತಾ ಇದೀವಿ. ಆ ಶುಂಠಿಗೆ ವಿಪರೀತ ನಿಮ್ಮ ಭಾಗದಲ್ಲಿ ಹೆಂಗೆ ದ್ರಾಕ್ಷಿಗೆ ಅದಕ್ಕೆ ತುಂಬಾ ಕೆಮಿಕಲ್ಸ್ ಕಡಿಮೆ ಹೇಳೋದಲ್ಲ, ಹಂಗೆ ಇದರಲ್ಲಿ ಹೇಳಿದ್ದಾರೆ. ಒಂದು ಸಣ್ಣ ಎಲ್ಲ ಒಂದು ಇದನ್ನು ಹೇಳ್ಬಿಡಿ. ಶುಂಠಿಗೆ ಏನ್ ರೋಗ ಅದು ಚೆನ್ನಾಗಿ ಬರ್ಬೇಕು ನಮಗೆ, ಜಾಸ್ತಿ ಬರ್ಬೇಕು. ಶುಂಠಿ ಕೊಳೆ ರೋಗಕ್ಕೆ ಹೊಡಿತಾನೆ ಇರ್ತಾರೆ, ಕಂಟಿನ್ಯೂಸ್ ಹೊಡಿತಾನೆ ಇರ್ತಾರೆ. ಡ್ರಿಪ್ ಅಲ್ಲಿ ನಿಮಗೆ ಅದು ಭಾರಿ ಕೆಲಸ ಮಾಡ್ತದೆ. ಯಾವುದು ಹಾಲು ಕಸದ್ ಹೇಳಿದ್ದಲ್ಲ, 100% ಕೆಲಸ ಮಾಡುತ್ತೆ. ಅದನ್ನ ಡ್ರಿಪ್ ಅಲ್ಲಿ ಸಹ 5-10 ಲೀಟರ್ ಬಿಟ್ರಿ ಅಂತ ಶುಂಠಿಗೆಲ್ಲ ಸ್ಪಿಂಕ್ಲರ್ ಯೂಸ್ ಮಾಡ್ತೀವಿ ನಾವು. ಡ್ರಿಪ್ ಯಾರು ತುಂಬಾ ಕಡಿಮೆ, ಸ್ಪಿಂಕ್ಲರ್ ಯೂಸ್ ಮಾಡ್ತೀವಿ. ಅದನ್ನೇ ಹಾಕಿರಲ್ಲ, ಅದು ನೀರಲ್ಲಿ ಬುಡಕ್ ಹೋಗ್ಬೇಕು, ಅದು ಅಷ್ಟೇ. ಆ ರೀತಿ ರೆಗ್ಯುಲರ್ ಆಗಿ ಸ್ಪ್ರೇ ಮಾಡ್ಕೊತೀವಿ. ಮತ್ತೆ ಬೆಳೆಗಳು ನನಗೆ ಒಂದು ಎವರೇಜ್ ಇದ್ರೊಳಗೆ ಬೆಳೆ ಬರಬೇಕು. ಬೇರೆ ಬೇರೆ ಕಷಾಯಗಳು ನಮ್ಗೆ ಇವೆಲ್ಲ ಮಾಡ್ಕೊಳ್ಳೋದು ಆಗಂಗಿಲ್ಲ ಅಂದ್ರು ಡೈರೆಕ್ಟ್ ನನಗೆ ಹಾಲು ಸಿಗ್ತದೆ. ದೇಶಿ ಆಕಳ ಹಾಲು, ಮಜ್ಜಿಗೆ, ಗೋಮೂತ್ರ, ಬೆಳೆ ಹಚ್ಚಿದ
7 ದಿನದ ನಂತರ, ಅಂದ್ರೆ ಆ ಭೂಮಿಯಲ್ಲಿ ಬೆಳೆ ಸೆಟ್ ಆಗಕ್ಕೆ ಒಂದು 7 ದಿನ ತಗೊಳ್ತದೆ. 7 ದಿನದ ನಂತರ ಒಂದೇದು ಗ್ರೋತ್ ಪ್ರಮೋಟರ್ ಯಾವ್ದಪ್ಪ, ಹಾಲು ಸಿಗ್ತದೆ. ಒಂದು ಪಂಪಿಗೆ 100 ml ಹಾಲು ಹಾಕಿ ಸ್ಪ್ರೇ ಮಾಡೋದು. ಅದಾದ 3 ದಿನಕ್ಕೆ, ಅದಾದ ನಂತರ 3 ದಿನಕ್ಕೆ ರೋಗ ನಿಯಂತ್ರಣಕ್ಕಾಗಿ ಮಜ್ಜಿಗೆ, ಒಂದು ಪಂಪಿಗೆ 100 ml ಮಜ್ಜಿಗೆ ಹಾಕಿ ಸ್ಪ್ರೇ ಮಾಡೋದು. ಅದಾದಮೇಲೆ ಅಂದ್ರೆ ಕಾಂಡ ಇದೆಲ್ಲ ಬೆಳೆಯುವ ಸಲುವಾಗಿ ಗೋಮೂತ್ರ, ಒಂದು ಪಂಪಿಗೆ 100 ml ಹಾಕಿ ಗೋಮೂತ್ರ. ಇದು 3 ದಿನಕ್ಕೆ ಆಯಿತು. ಇದು ಒಂದು ಶೆಡ್ಯೂಲ್ ಆಯಿತು. ಅದಾದ ನಂತರ ಪ್ರತಿ ವಾರಕ್ಕೊಮ್ಮೆ ಇದನ್ನ ರಿಪೀಟ್ ಮಾಡ್ತಾ ಹೋಗುದು. ಒಂದು ಪಂಪಿಗೆ 100 ml ಹಾಲು ಸ್ಪ್ರೇ ಮಾಡೋದು. ಅದಾದ್ಮೇಲೆ 1 ವಾರದ ನಂತರ ಮಜ್ಜಿಗೆ, ಅದಾದ 1 ವಾರದ ನಂತರ ಗೋಮೂತ್ರ. ಇದನ್ನು ರೆಗ್ಯುಲರ್ ಆಗಿ ನಾ ಇದನ್ನು ಪ್ರಾಕ್ಟಿಕಲಿ ಮಾಡಿ ನೋಡಿದ್ದು. ರೆಗ್ಯುಲರ್ ಆಗಿ ಸ್ಪ್ರೇ ಮಾಡ್ತಾ ಇದ್ರ ನೀವು ಒಂದು ಎಕರೆಯಲ್ಲಿ 100 ಬೆಳೆ ಇರಲಿ, ಆ ಬೆಳೆಯಲ್ಲಿ ಒಂದು ಎಲೆ, ಒಂದು ಗಿಡದ ಎಲೆಗೂ ಸಹಿತ ಒಂದು ಚುಕ್ಕಿ ಇರಂಗಿಲ್ಲ. 100% ರೆಗ್ಯುಲರ್ ಆಗಿ ಸ್ಪ್ರೇ ಮಾಡ್ತಾ ಇರ್ಬೇಕು. ಯಾವಾಗ ಹೂ ಸ್ಟಾರ್ಟ್ ಆಗತ್ತೆ ಅವಾಗ ಗೋಮೂತ್ರ ಸ್ಪ್ರೇ ನಿಂದಿಸ್ಬಿಡು. ಗೋಮೂತ್ರ ಸ್ಪ್ರೇ ಮಾಡಿದ್ರೆ ಹೂ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕಾರಣಕ್ಕೆ ಗೋಮೂತ್ರ ಬಿಟ್ಟು EVR ಬಳಸ್ತಾ ಹೋಗ್ಬೋದು. ಮತ್ತು ಅದೇ ರೀತಿಯಾಗಿ ಇಲ್ಲೆಲ್ಲಾದ್ರೂ ಕರಾವಳಿ ಭಾಗ ಇತ್ತು ಅಂತಂದ್ರೆ ನಿಮ್ಮ ಕಡೆ, ಅಲ್ಲಿ ಹೋದಾಗ ಎಷ್ಟು ಸಾಧ್ಯವೋ ಅಷ್ಟು ಸಮುದ್ರದ ನೀರನ್ನು ತಗೊಂಬರ್ರಿ. ಸಮುದ್ರದ ನೀರು ನಿಮ್ಗೆ ಎಷ್ಟು ಸಾಧ್ಯ, ಒಂದು 100 ಲೀಟರ್ 100 ಲೀಟರ್ ತೊಗೊಂಬರ್ರಿ, 500 ಲೀಟರ್ 500 ಲೀಟರ್ ತೊಗೊಂಬರ್ರಿ. ಒಂದು ಪಂಪಿಗೆ 200 ml ಹಾಕಿ ಸ್ಪ್ರೇ ಮಾಡೋದ್ರಿಂದ ನಿಮಗೆ ಬೆಳೆಗಳಿಗೆ ಬೇಕಾದಂಥ ಲಘು ಪೋಷಕಾಂಶಗಳು ಸಿಗ್ತಾವೆ. ಜೊತೆಗೆ ನೀವು ನೀರಲ್ಲಿ ಬಿಡುವುದು ಅಥವಾ ಡ್ರಿಪ್ಪಲ್ಲಿ ಹಾಕೋದಿತ್ತು ಅಂದ್ರೆ ಒಂದು ಬ್ಯಾರಲಿಗೆ 200 ಲೀಟರ್ ಬ್ಯಾರಲಿಗೆ 2 ರಿಂದ 4 ಲೀಟರ್ ಹಾಕೋದು, ಅದನ್ನು ನೀರಲ್ಲಿ ಬಿಡೋದು. ಅದಕ್ಕೆ ವ್ಯಾಲಿಡಿಟಿ ಅಂತ ಇರಂಗಿಲ್ಲ. ಖಾಲಿ ಆಯಿತು ಮತ್ತೆ ತಗೊಂಬರ್ರಿ. ನನಗೆ ಅದು ನೀರು ಸಿಗಂಗಿಲ್ಲ ಅಂದರೆ ಉಪ್ಪಂತೂ ಸಿಗ್ತದೆ, ಹಳ್ಳುಪ್ಪು. ಆ ಉಪ್ಪನ್ನು ಸ್ಯಾಚುರೇಟೆಡ್ ಸೊಲ್ಯೂಷನ್ ಮಾಡೋದು. ಅದನ್ನು ಸ್ಯಾಚುರೇಟೆಡ್ ಅಂದರೆ ನೀರಲ್ಲಿ ಹಾಕ್ತಾ ಹೋಗೋದು. ಎಲ್ಲಿವರೆಗೂ ಕರಗುದು ನಿಂದ್ರಂಗಿಲ್ಲ ಅಲ್ಲಿವರೆಗೂ ಹಾಕೋದು. ಯಾವಾಗ ಕರಗುದು ನಿಂದಿರ್ತದೋ ಅದು ಸ್ಯಾಚುರೇಟೆಡ್ ಸೊಲ್ಯೂಷನ್ ಕರದು. ಒಂದು ಪಂಪಿಗೆ ಅದನ್ನು 100 ರಿಂದ 200 ml ಹಾಕಿ ಸ್ಪ್ರೇ ಮಾಡೋದ್ರಿಂದ ನಿಮಗೆ ಲಘು ಪೋಷಕಾಂಶಗಳು ದೊರೀತಾವೆ. ಇದೇ ರೀತಿ ಹಲವಾರು ಪ್ರಕಾರದ ಔಷಧಿಗಳು ಇದಾವೆ. ಸಮಯ ಸಿಕ್ಕಾಗ ಮತ್ತೊಮ್ಮೆ ಸೇರಲು ಧನ್ಯವಾದ. ಫಲಾಂಡು ರಸಾಯನ ಅಂತ ಕರೀತಾರೆ. ಇದನ್ನ ಈ ರೀತಿ ಮಾಡ್ಕೊಳ್ಳೋದು, ಪೂರ್ತಿ ಪೇಸ್ಟ್ ಮಾಡ್ಕೊಬೇಡ್ರಿ. ಈ ರೀತಿ ಹೆರ್ಚ್ಕೊಳ್ಳೋದು, ಕುಡುಗಲ್ಲಿ ಹೆರ್ಚಿ ಇದಕ್ಕೆ ಸಣ್ಣದೊಂದು ಬ್ಯಾರಲಿಗೆ 100 ಲೀಟರ್ ಬ್ಯಾರಲಿಗೆ ಇದನ್ನು ಹಾಕೊಂಡು ಬೆಲ್ಲ 1 kg ಈರುಳ್ಳಿಗೆ 2 kg ಬೆಲ್ಲ ಹಾಕ್ರಿ, ಅಥವಾ 5 ಲೀಟರ್ ಕಬ್ಬಿನ ಹಾಲು ಹಾಕ್ರಿ. ಕಬ್ಬಿನ ಹಾಲು ಹಾಕಿ ಅದನ್ನು 2 ತಿಂಗಳು ನೆನೆ ಇಡಲಿ. 2 ತಿಂಗಳಾದ್ಮೇಲೆ ಅದು ನಿಮಗೆ ಔಷಧಿ ಕಷಾಯ ತಯಾರಾಗುತ್ತೆ. ಒಂದು ಪಂಪಿಗೆ 100 ml ಹಾಕಿ ಸ್ಪ್ರೇ ಮಾಡೋದ್ರಿಂದ ನಿಮಗೆ ಎಲೆ ಚುಕ್ಕೆ ರೋಗ ಮತ್ತು ಬೇರೆ ಬೇರೆ ಎಲೆ ಸುತ್ತ ಬೆಂಕಿ ಇದರ ಥರ ಹಾಕಿರ್ತದೆ, ಹಳದಿ ಕಲರ್ ಬರ್ತಿರ್ತದೆ, ಆ ರೋಗ ಸಹಿತ ಇದು ಕಂಟ್ರೋಲ್ ಆಗುತ್ತೆ. ಇದು ನಿಮಗೆ 3 ವರ್ಷ ತನಕ ವ್ಯಾಲಿಡಿಟಿ ಇರ್ತದೆ. ಸೈನಿಕ ಆರ್ಮಿ ವರ್ಮ ಅಂತ ಹೇಳ್ತಾರೆ. ಅದಕ್ಕೆ ಸೈನಿಕ ಒಳಗ ಇವು ಎಲ್ಲಾದ್ರೂ ಅರ್ಕ ಮಾಡ್ತಿದ್ರು ಅಂತಂದ್ರೆ ಹಿಂದೆ ಕ್ಷಾರ ಅಂತ ಉಳಿತದೆ. ಅಂದ್ರೆ ಅರ್ಥ ಅಂತಂದ್ರೆ ಗೋಮೂತ್ರ ಚೆನ್ನಾಗಿ ಬಾಯ್ಲ್ ಮಾಡ್ತಾರೆ, ಡಿಸ್ಟಿಲೇಷನ್ ಮಾಡಿ ಈ ಕಡೆ ಒಂದು ಪೈಪಲ್ಲಿ ಬರುತ್ತಲ್ಲ, ಅದು ಬರುವಂತ ನಾವು ಕುಡಿತೀವಿ ಅರ್ಕ ಅಂದ್ಬಿಟ್ಟು. ಆ ಅರ್ಕದಲ್ಲಿ ಉಳಿಯೋ ಭಾಗ ಒಂದಿರುತ್ತೆ, ಅದು ಬೇಸತ್ತಲ್ಲ, ಘನವಟಿ ಅಂತ ಹೇಳ್ತಾರೆ. ಘನವಟಿ ಅಂತ ಕರೀತಾರೆ, ಕ್ಷಾರ ಅಂತ ಕರಿತೀವಿ ನಾವು. ಆ ಕ್ಷಾರವನ್ನ ಒಂದು ಪಂಪಿಗೆ 1/2 ಲೀಟರ್ ಹಾಕಿ ಅದನ್ನ ಪ್ರತಿ ಏನೋ ಅಂದ್ರೆ ಸುಳಿಯಲ್ಲಿ ಡ್ರೆಂಚಿಂಗ್ ಮಾಡ್ಕೊತ ಹೋದ್ರಿ ಅಂತಂದ್ರೆ ಸೈನಿಕರು ಸಾಯ್ತು. ಬೆಲ್ಲ ಹಾಕಿ ಅದೇ ರೀತಿ ಹುಳಗಳು ಬರ್ತಾವಲ್ಲ, ಹುಳ ಎಲ್ಲ ಇದು ನಮ್ಮಲ್ಲಿ ಅವರೆಕಾಯಿ ಬೆಳಿತೀವಿ, ಕಡ್ಡೆ ಸೊಪ್ಪು ಬೆಳಿತೀವಿ, ಅದಕ್ಕೆಲ್ಲ ಹುಳಗಳು ಬರ್ತಾವದು. ಎಣ್ಣೆ ನೀವು ಒಳ್ಳೆಣ್ಣೆ ಸ್ಪ್ರೇ ಅಂದ್ರೆ ಬೆಲ್ಲದೊಳ ಇದು ಯಾವುದು ತತ್ತಿ ರಸಾಯನ ಮಾಡಿದ್ವಲ್ಲ, ಮೊಟ್ಟೆ ರಸಾಯನ, ಅದ್ರೊಳಗೆ ನೀವು ಎಣ್ಣೆ ಹಾಕಿ ಸ್ಪ್ರೇ ಮಾಡಿದ್ರಿ ಅಂತಂದ್ರೆ ಅದು ನಿಮಗೆ ಮುಟು ರೋಗವನ್ನು ಕಂಟ್ರೋಲ್ ಮಾಡ್ತದೆ. ಮೆಣಸಿನಕಾಯಲ್ಲಿ ಮುಟು ರೋಗ ತುಂಬಾ ಬರುತ್ತೆ, ಹಾಗಾಗಿ ಅದನ್ನ ಕಂಟ್ರೋಲ್ ಮಾಡ್ಬೋದು. ಮತ್ತು ಬೂದಿ ರೋಗ ಅಂತ ಬರ್ತದೆ, ಹಳಿ ಹಿಂಕಂತಿದ್ದು ಬೂದಿ ರೋಗ ಬಂತು ಅಂತಂದ್ರೆ ಆ ಬೂದಿ ತಗೊಂಡು ಪೂರ್ತಿ ತೋಟ ತುಂಬಾ ಎಲೆ ಮೇಲೆ ಬೀಳುವಂಗೆ ಚಿಮ್ಕಿಸ್ರಿ, ಬೂದಿ ರೋಗ ಕಂಟ್ರೋಲ್ ಆಗುತ್ತೆ. ಕೊಳೆ ರೋಗ ಅಂತ ಇರ್ತದೆ, ಬೇರೆ ಕೊಳೆ ರೋಗ. ಅದಕ್ಕೆ ನಮ್ಮ ಹಿರಿಯರು ಏನ್ ಮಾಡ್ತಿದ್ರು ಅಂದ್ರೆ ಕಳ್ಳಿ ಇರ್ತದೆ ನಿಮ್ ಕಡೆ, ಈ ಕಳ್ಳಿ ಅಲ್ಲ, ಸಣ್ಣ ಕಡ್ಡಿ ತರ ಇರ್ತದೆ ನೋಡಿ ಕಳ್ಳಿ, ಅಲ್ಲೆಲ್ಲ ಮುಳ್ಳಿರಂಗಿಲ್ಲ, ಕಳ್ಳಿ ಅದು. ಕಳ್ಳಿ ಟೊಂಗೆ ಕಟ್ ಮಾಡ್ಕೊಂಬಂದು ಎಲ್ಲಿ ನೀರು ಬಿಡ್ತಿರ್ತದಲ್ಲ ಅಲ್ಲಿ ಹೋಗೋದು ಅದನ್ನು ತುಳಿತಾ ಇರೋದು. ಆ ರಸ ಹೋಯ್ತು ಅಂತಂದ್ರೆ ಆ ಕೊಳೆ ರೋಗ ಕಂಟ್ರೋಲಿಗೆ ಬರ್ತದೆ. ಅಂದ್ರೆ ನೀರು ಹಾಸೋ ಬಂದಾಗ ಬುಡಕ್ ಹೋಗ್ಬೇಕು. ಬಹುಶಃ ನಮ್ಗೆ ತುಂಬಾ ಉಪಯೋಗ ಆಗುತ್ತೆ ಅನ್ಸುತ್ತೆ, ಯಾಕಂದ್ರೆ ಅರ್ಶಿನ ಶುಂಠಿ ಬೆಳೆದಾಗ ಕೊಳೆ ರೋಗ ತುಂಬಾ ಬರುತ್ತೆ. ಆ ಕೊಳೆ ರೋಗ ಕಂಟ್ರೋಲ್ ಮಾಡೋದಕ್ಕೆ ಇದು ಉಪಯೋಗ ಆಗುತ್ತೆ ಅನ್ಸುತ್ತೆ. ಜಿಬ್ರಾಲಿಕ್ ಆಸಿಡ್ ಅಂತ ಹೇಳಿದ್ರು ಮಾಡ್ಬೋದು, ಹಣ್ಣಿನ ಶೇಂಗಾದಿಂದ
ಎಸ್ಪೆಷಲಿ ಕಲಂಗಡಿ ಹಣ್ಣು ಬೆಳಿಬೇಕಾದ್ರೆ ನಾವು ಬೆಳಿಬೇಕಾದ್ರೆ ಜೇತ್ರಿಗೆ ಸಿಂಪಡಣೆ ಮಾಡ್ತಾರೆ. ಜಿಬ್ರಾಲಿಕ್ ಆಸಿಡ್ ಯಾವ ರೀತಿ? ಒಂದು 2 kg ಶೇಂಗಾ ತಗೊಳ್ಳೋದು. ಶೇಂಗಾ ಅಂದ್ರೆ ನೆಲಗಡಲೆ. ನೋಡ್ರಿ, ಈ ಜಿಬ್ರಾಲಿಕ್ ಆಸಿಡ್ ಭಾಳ ಸುಲಭ ಐತಿ. ಒಂದು ಮಣ್ಣಿನ ಬೆಡ್ ತಯಾರು ಮಾಡ್ಕೊಳ್ಳಿ. ಒಂದಿಷ್ಟು ಶೇಂಗಾ ಕಡಲೆಕಾಯಿ ಕಾಳು ಅದ್ರ ಮೇಲೆ ಹಾಸಿ ಇದೆ. ಈ ಕಡಲೆಕಾಯಿ ಕಾಳನ್ನ ಅದ್ರ ಮೇಲೆ ಹಾಸ್ಬೇಕು. ಹಾಸಿ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬೇಕು. ಇದು ಮುಚ್ಚುವಷ್ಟು ಮಾತ್ರ. ಇದು ಅಂಕುರಿತವಾಗಿ ಎಲೆಗಳು ಬಿಡೋದಕ್ಕಿಂತ ಮುಂಚೆ ಇದನ್ನ ಕಿತ್ಕೊಂಡು ಬಿಡ್ಬೇಕು. ಬೇರೆ ಸಹಿತ ಕಿತ್ಕೊಂಡು ಇದನ್ನ ರುಬ್ಬಿ ನೀರಿನಲ್ಲಿ ಒಂದು ಇಷ್ಟೇ ಹೆಚ್ಚಬೇಡ, ಒಂದು ಎಷ್ಟು ಅಂತಂದ್ರೆ ಸುಮಾರು ಒಂದು 200-250 ಗ್ರಾಮ್ ಆಗ್ಬೋದು. ಇಷ್ಟನ್ನ ನೀವು ಒಂದು 7 ರಿಂದ 8 ಲೀಟರ್ ನೀರಿನಲ್ಲಿ ಇದನ್ನು ಸೇರಿಸಿ ಹಾಗೆ ಇಡ್ಬೇಕು ಒಂದು 2 ದಿವಸ. ಆ ನಂತರ ಆ ನೀರನ್ನು ನೀವು ಸ್ಪ್ರೇ ಮಾಡಿದ್ರೆ ಅದು ತುಂಬಾ ಒಳ್ಳೆಯ ರಸಾಯನ ಆಗುತ್ತೆ. ಜಿಬ್ರಾಲಿಕ್ ಆಸಿಡ್ ಕೆಲಸ ಮಾಡುತ್ತದೆ. ಅದೇ ನಮ್ಮ ಕಲಂಗಡಿ ಹಣ್ಣು ಬೆಳಿಬೇಕಾದ್ರೆ ತುಂಬಾ ಸ್ಪ್ರೇ ಮಾಡ್ತೀವಿ ನಾವು. ಜೇತ್ರಿ ಅಂಗಡಿಯಲ್ಲಿ ಸಿಗುತ್ತೆ ನಮಗೆ. ದ್ರಾಕ್ಷಿಗೆ ಹಾಕ್ಬೋದು, ಕಲಂಗಡಿಗೆ ಹಾಕ್ಬೋದು, ಕಬ್ಬು ಹಾಕ್ಬೋದು, ಎಲ್ಲ ಮಾಡ್ಬೋದು ಅದನ್ನು.